ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಒಂದು ಫುಲ್ ವ್ಲಾಗ್ ಮಾಡಕತ್ತೀನಿ. ಫಸ್ಟ್ ಇವಾಗ ಮಾರ್ನಿಂಗ್ 6 ಗಂಟೆ ಆಗೈತಿ. ಅಂದ್ರೆ 6 ಗಂಟೆ 5 ನಿಮಿಷ 10 ನಿಮಿಷ ಹಿಂಗೆ ಆಗೈತಿ. ಸೊ ನಾವು ಇವಾಗ ಎಲ್ಲಿ ಹೋಗಾಕತ್ತೀವಿ ಅಂತಂದ್ರೆ ಬೆಂಗಳೂರು ಒಳಗೆ ಆದಿಯೋಗಿ ಅಂಥೇಳಿ ಇಶಾ ಫೌಂಡೇಶನ್ದವ್ರು ಮಾಡ್ಯಾರ. ಸೊ ಅದನ್ನು ನಾವು ನೋಡ್ಬೇಕಂತೇಳಿ ಹೋಗಾಕತ್ತೀವಿ. ನಾ ಆರ್ಯನೂ ಕರ್ಕೊಂಡು ಹೊಂಟೀನಿ. ಬರ್ರಿ ಹೆಂಗೆ ಹೋಗ್ತೀವಿ, ಏನೇನು ಮಾಡ್ತೀವಿ ಅಂತೆಲ್ಲನೂ ತೋರಿಸ್ತೀನಿ. ಬರ್ರಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತ. ಯಾರು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಾನೀಗ ಆರ್ಯನನ್ನ ಸಾಮಾನು ಹಾಕ್ಕೊಳಕತ್ತೀನಿ. ಎಲ್ಲ ಅಂದರೆ ಡೈಪರ್ಸ್, ವೈಪ್ಸ್ ಮತ್ತು ಒಂದು ಎಕ್ಸ್ಟ್ರಾ ಪೇರ್ ಆಫ್ ಕ್ಲೋತ್ಸ್ ಅದನ್ನೆಲ್ಲ ಹಾಕ್ಕೊಳಕತ್ತೀನಿ. ಅಂತಂದ್ರೆ ಮತ್ತು ಅಲ್ಲಿ ಏನಾರು ಆಯ್ತಂದ್ರೆ ಎಲ್ಲ ಬೇಕಲ್ಲ, ಅವೆಲ್ಲ ಏನೇನು ಎಸೆನ್ಸಿಯಲ್ ಅದಾವ ಅವನ್ನೆಲ್ಲ ಹಾಕ್ಕೋಬೇಕಂತ ಹೇಳಿ ಈಗ ರೆಡಿ ಮಾಡತ್ತೀನಿ. ಅವಂದು ಈಗ ನಮ್ಮ ಅಣ್ಣ ಕರ್ಯಾಕೆ ಬರ್ತಾನೆ ನನಗೆ, ಅದ್ರ ಸಂಬಂಧ ನಾ ವೆಯ್ಟ್ ಮಾಡತ್ತೀನಿ. ಇವ್ರಂತರೂ ಬೈಕ್ ಮೇಲೆ ಬರ್ತೀನಿ ಅಂತ ಹೇಳ್ಯಾರ. ಅದಕ್ಕೆ ಈಗ ನಾನೆಲ್ಲ ಸಾಮಾನು ಹಾಕ್ಕೋತೀನಿ. ಒಂದು ಸಾಮಾನು ಹಾಕ್ಕೊಂಡು ಆಮೇಲೆ ರೆಡಿಯಾಗಿ ಎಲ್ಲ ಹೋಗೋದನ್ನೆಲ್ಲ ನಾನು ತೋರಿಸ್ತೀನಂತ ನೋಡ್ರಿ. ಹಾಕೀನಿ ನಾನು ಈಗ ಆಲ್ಮೋಸ್ಟ್ ರೆಡಿ ಆಗೀನಿ. ಸ್ವಲ್ಪ ಹೇರ್ ವೆಟ್ ಅದಾವು, ಸೊ ಸ್ವಲ್ಪ ಹೇರ್ ಸೆಟ್ ಮಾಡ್ಕೋಬೇಕು. ಗೊತ್ತಿಲ್ಲ ಟೈಮ್ ಸಿಗ್ತೈತಿ ಇಲ್ಲ ಅಂತೇಳಿ. ನಾವಂತೂ ರೆಡಿ ಆಗೇವಿ. ಈಗ ವೆಯ್ಟ್ ಮಾಡತ್ತೀನಿ ನಾನು. ಆ್ಯಕ್ಚುಲಿ ಅವ್ರು ಬಂದಂದ್ರೆ ನಂಗೆ ಅಲ್ಲಿ ಬಿಟ್ಟು ಬರ್ತಾರಂತ. ಆ್ಯಕ್ಚುಲಿ ಅಣ್ಣ ಬರ್ತೀನಿ ಅಂತಂದಿದ್ದ, ಬಟ್ ಇಲ್ಲ ಇವ್ರಂದ್ರು ನಾನು ಸ್ವಲ್ಪ ಲೇಟ್ ಆಗೈತೆ, ಹೆಂಗೂ ನಾನೇ ನಿನಗೆ ಬಿಟ್ಟು ಬರ್ತೀನಿ ಅಂತ ಹೇಳಿ ಅದಕ್ಕೆ ಅವರೇ ಬಿಟ್ಟು ಬರ್ತಾರಂತ. ಅವನು ಎಕ್ಸೈಟ್ಮೆಂಟ್ ಆಗದಾನೋ ಇರಿಟೇಷನ್ ಹೋಗೋದಾನೋ ಗೊತ್ತಿಲ್ಲ, ಬಟ್ ಅವ್ನು ನಿದ್ದೆ ಬಂದೈತಿ. ಸೊ ಅವನಿಗೆ ಕಾರ್ನಾಗ ಹೊಕ್ಕೋತ್ ಮಲಗಿಸ್ಬಿಡ್ತೀನಿ ನಾನು. ನೋಡೋಣಂತ ಯಾರು ಬಿಟ್ಟು ಬರ್ತಾರಂತ ಹೇಳಿ. ಫುಲ್ ಎಲ್ಲ ಸ್ಪೋರ್ಟ್ಸ್ ಜಾಕೆಟ್ ಹಾಕ್ಕೊಂಡು ರೆಡಿ ಆಗ್ಯಾರ. ಅವರು ಲಾಕ್ ಮಾಡತ್ತಾರ, ಬಿಟ್ಟು ಬರಕ್ಕೆ ರೆಡಿ ಅಂದ್ರೆ ಅಲ್ಲಿ ನಮ್ಮ ಅಣ್ಣನ ಬಲ್ಲಿ ಬಿಟ್ಟು ಬರ್ತಾರೆ ನನಗೆ. ಅವ್ರಿಗೆ ರೈಡಿಂಗ್ ಅಂದ್ರೆ ಭಾಳ ಲೈಕ್, ಅದಕ್ಕೆ ಬೈಕ್ ಮೇಲೆ ಬರ್ತೀನಿ ಅಂತ ಹೇಳಿದ್ರು ಅವರು. ಬೆಳಗ್ಗೆ ಅಂತೂ ಮಸ್ತ್ ಅನ್ಸಾತೈತಿ. ಮೇ ಬಿ ಮಳೆ ಬೀಳ್ತಂತ ಅನ್ನತ್ತಾರ ಅವರು. ನೋಡ್ಬೇಕು. ನಾವಂತೂ ಕಾರ್ನಾಗ ಬರ್ತೀವಿ, ಪ್ರಾಬ್ಲಮ್ ಆಗೋದು ಇವರಿಗೆ ಏನು ಮಾಡೋಕ್ಕಾಗಂಗಿಲ್ಲ. ಹೌದಾ, ನಮ್ಮ ಅಣ್ಣನ ಮನೆಗೆ ಬಂದೀನಿ. ಈಗ ಅವರು ಸ್ವಲ್ಪ ಏನೋ ರೆಡಿ ಆಗತ್ತಾರತ್ತ. ನನಗೆ ಅಂದಾರ ರೆಡಿ ಆಗೀನಿ ಅಂಥೇಳಿ, ಬಟ್ ನಮ್ಮ ಅಣ್ಣ ಅವ್ರು ಇನ್ನೂ ಮೇಕಪ್ ಮಾಡ್ತವ್ರಿ. ಅದಕ್ಕೆ ಈಗ ಅವ್ರು ರೆಡಿ ಆಗೋಣ, ನಾವು ಹೋಗ್ಬೇಕಂತೇಳಿ ಇಲ್ಲಿ ಬಂದೀನಿ. ಅವ್ರು ಮೇ ಬಿ ನನಗೆ ಬಿಟ್ಟು ಹೋದ್ರೆ ಅವರು ಒಂದು ಸ್ವಲ್ಪ ಎಲ್ಲ ಸಾಮಾನು ತೊಗೊಂಡು ಜಾಕೆಟ್ ಗಿಕೆಟ್ ಎಲ್ಲ ಹಾಕ್ಕೊಂಡಾರ. ಬಟ್ ಗ್ಲೌಸ್ ಅದೆಲ್ಲ ಹಾಕ್ಕೊಂಡು ಬೈಕ್ ಮೇಲೆ ಬರತ್ತಾರಲ್ಲ ಅದೆಲ್ಲ ಹಾಕ್ಕೊಂಡು ಬರ್ತಾರೆ ಅನ್ನಿಸ್ತೈತಿ. ನೋಡೋಣ ಇವ್ರು ಯಾವಾಗ ರೆಡಿ ಆಗ್ತಾರೆ, ಯಾವಾಗ ಹೋಗೋದಾಗ್ತದೆ ಅಂತ. ಆಲ್ರೆಡಿ 6:30 ಆಯಿತು ಟೈಮ್. ಬರ್ರಿ ನೋಡು ಏನೇನು ಆಗ್ತೈತೆ ಅಂತ. ಅವ್ರ ಮನೆದು ಚಾವಿ ಹಾಕಾಕತ್ತಾನ. ಈಗ ಬಿಟ್ವಿ, ಈಗ ರೆಡಿ ಆದ ಇವ. ಏನು ಮಾಡೋದು, ನಮ್ಮ ಮೈನಿಗೆ ಪಾಪ ಫುಲ್ ಎಲ್ಲ ಸಾಮಾನು ಕೊಟ್ಬಿಟ್ಟಿನಿ ನಾ. ಪಾಪ ಅವ್ರಿಗೆ ಎಲ್ಲ ತಗೊಂಡು ಹೋಗಾಕತ್ತ. ಇದು ನಮ್ಮ ಅಣ್ಣನ ಅಪಾರ್ಟ್ಮೆಂಟ್ ವ್ಯೂ. ಹಿಂಗೆ ಅದಕ್ಕೆಲ್ಲ ಸ್ವಿಮ್ಮಿಂಗ್ ಪೂಲ್ ಅದೆಲ್ಲ. ನಾನು ಬರ್ತೀನಿ. ಫೈನಲಿ ರೆಡಿ ಹಾಕಿಸಿಂದ ತೆಳಗೆ ಬಂದ್ವಿ. ಇನ್ನೇನು ನಾ ಏನು ಮುಗೀತು, ಈಗ 9 ಗಂಟೆಗೆ ಹಿಂಗೆ ಹೋಗ್ತೇವೇನೋ ಅಂದ್ಕೊಂಡಿದ್ದೆ ನಾನು, ಲೇಟಾಗಿ. ಹಾಗೇನಾಗಿಲ್ಲ. ಸೊ 7 ಗಂಟೆ ಏನು ಹಿಂಗೆ ಆಗೈತಿ. ಎಲ್ಲ ಸಾಮಾನು ಒಳಗೆ ಇಡತ್ತಾರ ಅವರು. ನಮ್ಮ ಬೈನಿ ಎಲ್ಲ ಸಾಮಾನು ಒಳಗೆ ಇಡತ್ತಾರ ಅವರು. ಇದು ಪಾರ್ಕಿಂಗ್ ಐತಿತ್ಲ, ಮ್ಯಾಗ ಹೋಗೋಣ ನಾವು ಹತ್ತಬೇಕು ಅಂಥೇಳಿ ಅಂದ್ಕೊಂಡು ಸೈಡಿಗೆ ನಿಂತೀವಿ. ನಾನು ಆರೋ ಹಿಡ್ಕೊಂಡು ನಿಂತೀನಿ. ನೋಡ್ರಿ ಫೈನಲಿ ನಾವೆಲ್ಲ ಹೋಗಾಕತ್ತೀವಿ. ಮನೆದಿಂದ ಬಿಟ್ವಿ. ಇದು ನಮ್ಮ ಮನೆಯಿಂದ ಈ ಕಡೆ ಸ್ವಲ್ಪ ಹಿಂಗೆ ರೋಡ್ ಅದು ಏರಿಯಾದ ರೋಡ್ ಐತಿದ್ದು. ಆಮೇಲೆ ಒಂದು ಸ್ವಲ್ಪ ನಮ್ಮ ಅಣ್ಣ ನಮ್ಮ ವೈನಿಗೆ ಅವರು ಕಾರ್ ಕಲ್ತಾರ. ಸೊ ಅದಕ್ಕೆ ನೀನು ಹೊಡಿ ಅಂದ್ರೆ ನಿನಗೂ ಸ್ವಲ್ಪ ರೂಢಿ ಆಗ್ತೈತಿ ಅಂತ ಹೇಳ್ಕಿಸಿಂದ ಅವರಿಗೂ ಕೊಟ್ಟಾರ ಕಾರ್. ಅದಕ್ಕೆ ಅವರು ಒಂದು ಸ್ವಲ್ಪ ಡ್ರೈವ್ ಮಾಡಿದ್ರು. ನೋಡ್ರಿ ಇಲ್ಲಿ ಅಂದ್ರೆ ಸ್ವಲ್ಪ ಇನ್ಸ್ಟ್ರಕ್ಷನ್ಸ್ ಕೊಡಾಕತ್ತಾನೆ, ಹಿಂಗೆ ಹೊಡಿ ಹಂಗೆ ಹೊಡಿ ಅಂಥೇಳಿ. ಅವ್ರು ಅದ್ರ ಪ್ರಕಾರ ಹೊಡ್ಯಾಕತ್ತಿದ್ರು. ನಾನು ಹಿಂದೆ ಆರ್ಯನ ಜೊತೆ ಸುಮ್ಮ ಕುಂತಿದ್ದೆ. ಅವ್ರಂತರೂ ಬೈಕ್ ಮೇಲೆ ಬರಾಕತ್ತಿದ್ರು. ಅವ್ರು ಏನೇನು ಇನ್ಸ್ಟ್ರಕ್ಷನ್ ಕೊಡತ್ತಾರ ಹೆಂಗೆ ಅಂತ ತಿಳ್ಕಿಸಿನ ಸುಮ್ಮ ನೋಡ್ಕೊಂತ ನಾನು ಹಿಂದೆ ಕುಂತಿದ್ದೆ. ಅವರು ಚಲೋ ಹೊಡಿತಾರೆ ನಮ್ಮ ವೈನಿನೂ ಕಾರ್. ಹಾಗೆ ಆಮೇಲೆ ನಾ ಹೇಳಿದ್ದೆಲ್ಲ ಆರು ಮಲಗಿಸ್ಬಿಟ್ಟೆ ನಾನು. ಆರು ಮಕ್ಕೊಂಬಿಟ್ಟ. ಭಾಳ ಚಂದ ವ್ಯೂ ಇತ್ತು ಹೊರಗಿಂದಂತೂ. ನೋಡ್ರಲ್ಲಿ ಎಷ್ಟು ಚಂದ ವ್ಯೂ ಅದ. ಆಮೇಲೆ ಸಾಕು ಬಾ ಇಲ್ಲಿ ಅಂತ ಹೇಳ್ಸಿಂದ ನಮ್ಮ ಅಣ್ಣನೇ ಕಾರ್ ಹೊಡ್ಯಾಕತ್ತಾನೆ. ಆಮೇಲೆ ನಾವು ಹೋಗ್ಬೇಕಾದ್ರೆ ಇಲ್ಲಿ ರೋಡಿಗೆ ನಮ್ಗೆ ಹಲಸಿನ ಹಣ್ಣು ಕಂಡು ದೊಡ್ಡ ಭಾಳ ಚಂದ ಅನಿಸಿದ್ದು ನಮಗೆ. ಅಂದ್ರೆ ಫುಲ್ ಹಣ್ಣು ಹಾಕಿದ್ದು. ನನಗೆ ಸ್ವಲ್ಪ ಹಲಸಿನ ಹಣ್ಣು ಲೈಕ್, ಸೊ ನಮ್ಮ ಅಣ್ಣನಿಗೂ ಲೈಕ್. ತೊಗೊಳುಂ ಬಾ ಅಂದ್ರಾಗ ಹಾಫ್ ಇಬ್ಬರು ಮಾಡ್ಕೊಳ್ಳೋನು ಅಂತ ಹೇಳ್ಕೊಂಡು ಹಂಗೆ ವಿಚಾರ ಮಾಡಿ
ನಾವು ತೊಗೊಂಡ್ವಿ ನೋಡಿ ನನಗೂ ಒಂದು ಟೇಸ್ಟ್ ಮಾಡೋಕೆ ಕೊಟ್ಟಿದ್ರು ಚಲೋ ಇತ್ತು. ಬಟ್ ಇದೇನೋ ಬೇರೆ ಕಲರ್ ಅನ್ನಿಸ್ತಪ್ಪ ನಮ್ಗೆ, ಆರೆಂಜ್ ಕಲರ್. ಹಾಗೆ ತೊಗೊಂಡು ಬಂದ್ವಿ. ಆಮೇಲೆ ಆರನ್ ಹೇಳಾಕತ್ತಾನ ನಾನು ಕಾರ್ ಹೊಡಿತೀನಿ ಅಂತೇಳಿ. ಅಂದರೆ ಸುಮ್ಮ ಮುಂದೆ ಕೊಟ್ಟರೆ ಬರೇ ಅದು ಗೇರಿಗೆ ಹಿಡಿಯೋದು ಹಂಗೆ ಮಾಡಾಕತ್ತಿದ್ದ. ಆಮೇಲೆ ಮತ್ತೆ ಬೇಡ ಅಂತ ತಕ್ಷಣ ನಾ ಹಿಂದೆ ತೊಗೊಂಡ್ಬಿಟ್ಟಿದ್ದೆ ಅವನಿಗೆ. ಸ್ವಲ್ಪ ಹೊತ್ತು ಕೊಟ್ಟೆ, ಯಾಕಂದ್ರೆ ಬರೀ ಗೇರು ಹಿಡಿಯಾಕತ್ತಿದ್ದ. ವ್ಯೂ ಅಂತೂ ಭಾರಿ ಮಸ್ತ್ ಇತ್ತು ನೋಡ್ರಿ, ಇಲ್ಲಿ ಎಷ್ಟು ಚಂದ ಇತ್ತು. ಯಾಕಂದ್ರೆ ಬೆಳಗ್ಗೆ ಹೋಗಿದ್ವಲ್ಲ, ಸೊ ಭಾರಿ ಚಲೋ ಅನ್ಸಾತಿತ್ತು ವ್ಯೂ. ಒಂಥರ ಏನೋ ಇದೆಲ್ಲ ಬಿಳಿ ಬಿದ್ದೈತಲ್ಲ, ಏನೋ ಸ್ನೋ ಬಿದ್ದಂಗೆ ಅನ್ಸಾಕತ್ತಿತ್ತು. ಯಾಕಂದ್ರೆ ವೈಟ್ ಐತದು, ವೈಟ್ ಕಲ್ಲೇ ಐತಿ, ಬಟ್ ನಮಗೆ ಸ್ನೋ ಬಿದ್ದಂಗೆ ಅನ್ಸಾತಿತ್ತು. ನೋಡ್ರಿ ಇದು ಕಾಣಕತ್ತೈತೆ ನೋಡ್ರಿ, ಇದು ಗೇಟ್. ಇದು ಈಶಾ ಫೌಂಡೇಶನ್ ಅಂತೇಳಿ ಬರ್ದಾರಲ್ಲ, ಇದು ಗೇಟ್ ನೋಡ್ರಿ. ಇದು ಮೇನ್ ರೋಡ್. ಮತ್ತು ಇದ್ರೊಳಗಿಂದ ನಾವು ಒಳಗೆ ಹೋಗಬೇಕು. ಇದು ಗೇಟ್. ಮತ್ತು ಆಮೇಲೆ ಹಾಗೆ ನಾವು ಗಾಡಿ ಸೈಡಿಗೆ ತೊಗೊಂಡ್ವಿ. ಒಂದು ಸ್ವಲ್ಪ ಸೀನ್ ಚಲೋ ಐತೆ ಅಂಥೇಳಿ, ಫೋಟೋಶೂಟ್ ಮಾಡ್ಬೇಕಂಥೇಳಿ. ಹಾಗೆ ಅವರೆಲ್ಲ ಫೋಟೋಶೂಟ್ ಮಾಡಾಕತ್ತಿದ್ರು, ನಾನು ನೋಡಾಕತ್ತಿದ್ದೆ. ಅವ್ರಿಗೆ ಸ್ವಲ್ಪ ತಿನ್ಸೋದಿತ್ತು, ಅವನಿಗೆ ಸ್ವಲ್ಪ ತಿನ್ನಿಸ್ಬಿಟ್ಟೆ. ಆಮೇಲೆ ನಾವು ತಿನ್ನಕ್ಕೆ ಹೋಗೋದಿತ್ತು ಅಂಥೇಳಿ ಅವ್ರ ಫೋಟೋಶೂಟ್ ನಡೆದಿತ್ತು. ನಮ್ಮ ಅಣ್ಣ ಅಲ್ಲಿ ಹಿಂದೆ ಫೋಟೋಶೂಟ್ ಮಾಡತ್ತಾನ, ಕಾರ್ನಾಗ ನಿಂತಿದ್ದು. ಸೊ ವ್ಯೂ ಮಸ್ತ್ ಇತ್ತು. ಸ್ವಲ್ಪ ಕೆಳಗೆ ಇರ್ತೈತಿ, ಚಂದ ಐತಿ. ಈ ಸೈಡ್ ಫುಲ್ ಬೆಟ್ಟ ಅದ ನೋಡ್ರಿ. ಈಗ ಸೊ ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡು ನಾವಿಲ್ಲಿ ತಿನ್ನಕ್ಕೆ ಬಂದ್ವಿ. ಇದು ನೋಡಾತಿರಲ್ಲ ಉಡುಪಿ ಉಪಹಾರ ಅಂತೇನೋ ಐತಲ್ಲ. ಸೊ 2-3 ಹೋಟೆಲೆಲ್ಲ ಇತ್ತೇನೋ ಇದ್ರೊಳಗೆಲ್ಲಾನು, ಅಂದರೆ ಬೇರೆ ಥರದ್ದು. ಬಟ್ ನಾವು ಇದ್ರೊಳಗೆ ಹೋದ್ವಿ, ಯಾಕಂದ್ರೆ ಎಂಟ್ರೆನ್ಸಿಗೆ ಐತಿದ್ವಲ್ಲ ನೋಡ್ರಿ, ಎಂಟ್ರೆನ್ಸ್ ಗೇಟಿಗೆ ಐತೆ. ಸೊ ಹಸುವಾಗತ್ತಿತ್ತು, ಬೆಳಗ್ಗೆ ಬಿಟ್ಟಿದ್ವಲ್ಲ. ಸೊ ಏನಿಲ್ಲ ಅಂದ್ರೆ ಬರ್ಬೇಕಾದ್ರೆ 2 ಗಂಟೆ ಹಿಂಗೆ ಆಯ್ತು, ಅಂದ್ರೆ 2 ತಾಸು ಆಯ್ತು ಬರ್ಬೇಕಾದ್ರೆ. ಸೊ ಅಲ್ಲಿ ಸ್ವಲ್ಪ ಲೈಟಾಗಿ ನಾಷ್ಟ ಮಾಡಿಕೊಂಡು ನಾ ಬಂದೆ. ಅವರು ಬಂದಿದ್ರು. ಹಾಗೆ ನಾನು ಸ್ವಲ್ಪ ಬೈಕ್ ಮೇಲೆ ಬರೋಣ ಅಂಥೇಳಿ ಬೈಕ್ ಮೇಲೆ ಅಲ್ಲಿಂದ ಸ್ವಲ್ಪ ಬೈಕ್ ಮೇಲೆ ಬಂದೆ. ವ್ಯೂ ಸ್ವಲ್ಪ ಎಂಜಾಯ್ ಮಾಡೋಣ ಅಂಥೇಳಿ. ನನಗೂ ಚಲೋ ಅನ್ಸಾತಿತ್ತು ಬೈಕ್ ಮೇಲೆ. ಬಟ್ ಭಾಳ ಅಂದ್ರೆ ಭಾಳ ಗಾಳಿ ಇತ್ತು. ಸೊ ಬೈಕ್ ಮೇಲೆ ಆಬ್ವಿಯಸ್ಲಿ ಗಾಳಿ ಹತ್ತೈತಿ. ಅಲ್ಲೇ ಹಾಗೆ ಬರ್ಬೇಕಾದ್ರೆ ನಡುವೊಂದು ನೋಡಿದ್ವಿ, ಮಸ್ತ್ ಅನ್ನಿಸ್ತು. ಏನು ಲೇಲದಕ್ಕೊಳಗೆ ಬಂದುಬಿಟ್ಟೇವೇನೋ ಅನ್ಸಾಕತ್ತಿತ್ತು, ಅಷ್ಟು ಚಂದ ವ್ಯೂ ಇತ್ತು. ಸ್ವಲ್ಪ ನೀರಿತ್ತು, ಅಲ್ಲೇ ಮತ್ತೆ ನಿಂತು ಫೋಟೋಶೂಟ್ ಅದು ಮಾಡ್ಕೊಂಡ್ವಿ. ನೋಡ್ರಿ ಅಲ್ಲಿ ಕಾಣ್ಸಾಕತ್ತೈತಿ ನೋಡ್ರಿ, ಅಲ್ಲಿದಿಂದ ಶಿವ ಕಾಣ್ಸಾಕತ್ತೈತಿ. ಸೊ ಹಾಗೆ ಏನು ಮಾಡಿದ್ವಿ, ಮತ್ತೆ ಮುಂದೆ ಬಂದು ನಾನು ಬೈಕ್ ಮೇಲೆ ಬಂದೆ ಅಲ್ಲಿ ತನಕ. ಯಾಕಂದ್ರೆ ಸುಮ್ಮನೆ ಎಂಜಾಯ್ ಮಾಡ್ಕೊಂಡು ಬರ್ಬೇಕಂತ. ಇಲ್ಲಿ 4 ದೇವತಾ ಹಿಂಗದ, ಇಲ್ಲಿ ಹೋಗಿ ನಮಸ್ಕಾರ ಮಾಡಿ. ಆರಣ್ಯ ಯಾಕೋ ಭಾಳ ಅಳಾಕತ್ತಿದ್ದ. ಮೇ ಬಿ ಭಾಳ ಗಾಳಿ ಇತ್ತು, ಅದಕ್ಕೆ ನಾವು ಭಾಳ ಹೊತ್ತನ ಒಟ್ಟು ನಿಂದಿರಲೇ ಇಲ್ಲ. ಅಲ್ಲಿ ಭಾಳ ಕಮ್ಮಿ ಟೈಮ್ ನಿಂತೇವಿ, ಯಾಕಂದ್ರೆ ಸಿಕ್ಕಾಪಟ್ಟೆ ಗಾಳಿ ಇತ್ತು. ಆಮೇಲೆ ಒಂದು ಕಡೆ ಹಿಂಗೆ ಚಪ್ಪಲಿ ಬಿಟ್ಟು ಹಿಂಗೆ ಇನ್ನೊಂದು ಕಡೆ ತೊಗೊಳೋದು, ಹಿಂಗೆ ಏನೇನೋ ಐತಲ್ಲಿ. ಅದಕ್ಕೆ ನಾವೇನು ಮಾಡಿದ್ವಿ, ಕಾರ್ ಒಳಗೆ ಎಲ್ಲ ಚಪ್ಪಲಿಯನ್ನು ಬಿಟ್ಟು ನಾವು ಈ ಕಡೆ ಬಂದುಬಿಟ್ವಿ. ಆಮೇಲೆ ಒಂದು ಸ್ವಲ್ಪ ಹೊತ್ತು ಕೂತ್ವಿ, ಸ್ವಲ್ಪ ಹೊತ್ತು ಕುಂತು ಹಾಗೆ ಬಂದ್ವಿ. ಬಟ್ ಭಾಳ ಅಂದ್ರೆ ಭಾಳ ಗಾಳಿ ಇತ್ತು. ಆ್ಯಕ್ಚುಲಿ ಅಲ್ಲಿಂದ ಬಂದಮೇಲೆ ಆರಾಮೇ ಇರಲಿಲ್ಲ. ಯಾಕಂತಂದ್ರೆ ಫುಲ್ ಗಾಳಿ ಒಳಗೆ ಅವನಿಗೆ ಅಷ್ಟೆಲ್ಲ ಕ್ಯಾಪ್ ಹಾಕಿದ್ರೂ ಅವನಿಗೆ ಫುಲ್ ಗಾಳಿಲೇ ಇದು ಆಗಿಬಿಟ್ಟಿತ್ತು. ಒಂದು ಸ್ವಲ್ಪ ಹೊತ್ತಿಗೆ ಕೂತ್ವಿ. ಆಮೇಲೆ ನಾವು ಅಲ್ಲಿಂದ ಭಾಳ ಜಲ್ದಿನೇ ಬಿಟ್ಬಿಟ್ವಿ. ಯಾಕಂತಂದ್ರೆ ಹೇಳಿದೆಲ್ಲ ಗಾಳಿ ಭಾಳ ಇತ್ತು, ಆರ್ಯನ ಸಂಬಂಧ ಅಂಥೇಳಿ ಜಲ್ದಿನೇ ಬಂದ್ವಿ. ಬಟ್ ವ್ಯೂ ಎಲ್ಲ ಭಾರಿ ಮಸ್ತ್ ಇತ್ತು. ಬೆಳಗ್ಗೆ ಬಂದ್ರೆ ಭಾಳ ಚಲೋ ಇರ್ತೈತಿ. ನೈಟೆಲ್ಲ ಇಲ್ಲೆಲ್ಲ ಲೈಟಿಂಗ್ಸ್ ಅದೆಲ್ಲ ಇರ್ತೈತಂತ ನೋಡ್ಬೇಕು. ಆಮೇಲೆ ಅಲ್ಲಿಂದ ಬರಬೇಕಾದ್ರೆ ಒಂದು ಹೋಟೆಲ್ ಇತ್ತು, ಅಲ್ಲಿ ಊಟ ಮಾಡ್ಕೊಂಡು ನಾನು ಇದನ್ನು ತೊಗೊಂಡಿದ್ದೆ. ಲೈಮ್ ಜ್ಯೂಸ್ ಅಂತ ಭಾಳ ಚಲೋ ಅನ್ನಿಸ್ತು ನನಗೆ, ಚಂದಿತ್ತು. ಟೇಸ್ಟ್ ಅದೆಲ್ಲ ಭಾರಿ ಇತ್ತು. ಅಲ್ಲಿಂದ ಬರಬೇಕಾದ್ರೆ ಒಂದು ನೋಡಾಕತ್ತೀವಿ, ಇದು ಸುತ್ತಳಿ ಕಟ್ಟ್ಯಾರದಕ್ಕೆ. ಸೊ ಭಾರಿ ಕಾಮಿಡಿ ಅನ್ನಿಸ್ತು. ಕಾರಿಗೆ ಸುತ್ತಳಿ ಕಟ್ಟಿ ಜಿಗಿಟ್ ಪಟ್ಟಿ ಅಂಟ್ಸಾರ. ಇಲ್ಲಿ ನೋಡ್ರಿ, ಕಾರ್ ಇಂಡಿಯಾ ಇಸ್ ನಾಟ್ ಫಾರ್ ಬಿಗಿನರ್ಸ್ ಅಂತಾರಲ್ಲ, ಅದು ಖರೇನೇ ಐತಿ. ಆಮೇಲೆ ನಾವು ಅಲ್ಲಿಂದ ಬಂದ್ವಿ. ಏಷ್ಯಾಸ್ ಲಾರ್ಜೆಸ್ಟ್ ಮಾಲ್ ಅಂತಾರಲ್ಲ, ಬೆಂಗ್ಳೂರ್ನಾಗ ಐತಿ. ಸೊ ಅಲ್ಲಿ ಬಂದಿದ್ವಿ, ಮಾಲ್ ಆಫ್ ಏಷ್ಯಾಗೆ ಹೋಗಿ ಅಲ್ಲಿನೂ ಭಾಳ ಹೊತ್ತನ ಅಡ್ಡಾಡಲಿಲ್ಲ, ಸ್ವಲ್ಪ ಹೊತ್ತನ ಅಡ್ಡಾಡಿದ್ವಿ, ಆ ಕಡೆ ಈ ಕಡೆ ನೋಡಿದ್ವಿ. ಆಮೇಲೆ ಯಾಕೋ ಭಾಳ ಸಾಕಾಗೈತೆ ಅನ್ಸಾತಿತ್ತು, ಅದಕ್ಕೆ ಸ್ವಲ್ಪ ಅಡ್ಡಾಡಿದ್ವಿ, ಭಾಳ ಅಡ್ಡಾಡಲಿಲ್ಲ. ಆದ್ರೂ ನಾನು ಬ್ಯಾಗ್ನಾಗ ಹಾಕ್ಕೊಂಡಿದ್ದೆ. ಸೊ ನಾನೇ ಶೂಟ್ ಮಾಡಾಕತ್ತಿದ್ದೆಲ್ಲ, ಅದಕ್ಕೆ ನಿಮಗೆ ಆರ್ಯನ್ ಕಾಣಿಸಂಗಿಲ್ಲ ಇದ್ರೊಳಗೆ. ಪಾರ್ಕಿಂಗ್ ಎಲ್ಲ ಇಷ್ಟು ದೊಡ್ಡದಿತ್ತಲ್ಲ, ಮಾಲ್ ಅಂತೂ ಸಿಕ್ಕಾಪಟ್ಟೆ ದೊಡ್ಡದಿತ್ತು. ಪಾರ್ಕಿಂಗ್ ನೋಡಿದ್ರಲ್ಲ, ಹಿಂಗೆ ಮ್ಯಾಲೆ ತೆಳಗೆ 2 ಫ್ಲೋರ್ ಒಳಗೆ ಪಾರ್ಕಿಂಗ್ ಅದ ಕಾರ್ದು. ಮಾಲ್ ಅಂತೂ ಸಿಕ್ಕಾಪಟ್ಟೆ ದೊಡ್ಡದಿತ್ತು, ಭಾಳ ಚಂದಿತ್ತು. ಬಟ್ ಒಂದು 2nd ಫ್ಲೋರ್ನಾಗ ಇನ್ನು ಶಾಪ್ ಓಪನ್ ಆಗಿಲ್ಲ. ಬಟ್ ಅಂದ್ರೂ ಬಂದು ಮಸ್ತ್ ಟೈಮ್, ಒಂದು ದಿನ ಅಂತೂ ಫುಲ್ ಇದು ಮಾಲ್ ಒಳಗೆ ಹೋಗ್ತೈತಿ ನೀವು ಬಂದ್ರಂದ್ರೆ, ಅಷ್ಟು ದೊಡ್ಡ ಮಾಲ್ ಅದ. ನಮಗಂತೂ ನೋಡೋಕ್ಕಾಗಲಿಲ್ಲ, ನಾವು ಅರ್ಧನೇ ನೋಡ್ಕೊಂಡು ಬಂದ್ವಿ ಅನ್ನಿಸ್ತೈತಿ. ಜೂಮರ್ ಏನು ಮಸ್ತ್ ಜೂಮರ್ ಅದಾವಂದ್ರೆ
ಮಸ್ತ್ ಹಾಗೆ ನೋಡ್ಕೊತೇ ಇರಬೇಕು ಹಂಗೆ ಅನಿಸ್ತೈತಿ. ಬಟ್ ಭಾಳ ಲೇಟ್ ಆಗಿತ್ತು, ಅದಕ್ಕೆ ಸುಮ್ಮ ಮನೆಗೆ ಹೋಗೋಣ ಅಂಥೇಳಿ ಮನೆಗೆ ಹೋಗೋಕೆ ರೆಡಿ ಆದ್ವಿ. ಇಷ್ಟ ಇವತ್ತಿನ ವ್ಲಾಗ್. ಮನೆಗೆ ಹೋದ್ವಿ, ಇಷ್ಟ ಆಯ್ತು ಅನ್ಕೋತೀನಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ.